ಆ ರಾತ್ರಿ ವಿಶ್ವಜಿತ ಸಾಕಷ್ಟು ನೋವನ್ನ ಅನುಭವಿಸ್ತಾನೆ. ಆದ್ರೂ ಕೂಡ ಸಪ್ತಶಕ್ತಿ ಆಶ್ರಮದಲ್ಲಿ ತನ್ನ ತಂಗಿಗೆ ಏನಾಗ್ತಿದೆಯೋ ಎಂದು ಯೋಚನೆ ಮಾಡ್ತಾ ಇನ್ನಷ್ಟು ಕೂಗ್ ಹೋಗ್ತಾನೆ. ಒಂದ್ ಕಾಲದಲ್ಲಿ ಸಾಕಷ್ಟು ಶಕ್ತಿವಂತನಾದ ಆತ ಈಗ ಬಲಹೀನನಾಗಿ ಇರುವುದನ್ನ ನೆನೆಸಿ ತುಂಬಾನೇ ಕೋಪಗೊಳ್ತಾನೆ. ತನ್ನ ತಂದೆ ಕೊನೆದಾಗಿ ಕೊಟ್ಟಂತಹ ಆ ಗ್ರಂಥವನ್ನ ನೋಡಿ ಏನನ್ನೋ ಆತುರದಿಂದ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅದರಲ್ಲಿರೋ ಒಂದೇ ಒಂದು ಅಕ್ಷರ ಕೂಡ ಆತನಿಗೆ ಅರ್ಥವಾಗೋದಿಲ್ಲ. 3 ವರ್ಷದಿಂದ ಓದ್ತಾ ಇದ್ರೂನು ಯಾವುದೇ ಪ್ರತಿಫಲ ಸಿಗದೆ ಇರೋದ್ರಿಂದ ಕೋಪಗೊಂಡ ವಿಶ್ವಜಿತ, ಅಪ್ಪ, ಈ ಪುಸ್ತಕನ ಯಾಕೆ ಕಳ್ಕೋಬೇಡ ಅಂತ ನೀವು ಹೇಳಿದ್ರಿ. ಇದರಲ್ಲಿರೋದು ಎಲ್ಲ ಮೋಸ. ಯಾವುದೇ ಶಕ್ತಿ ಆಗ್ಲಿ ಯಾವುದೇ ರಹಸ್ಯ ಆಗ್ಲಿ ಇದರಲ್ಲಿಲ್ಲ ಎಂದು ಕೋಪದಿಂದ ಆ ಪುಸ್ತಕವನ್ನ ಎಸಿತಾನೆ. ಅದು ನೇರವಾಗಿ ಗೋಡೆ ಮೇಲೆ ಇರುವ ಬೆಂಕಿಗೆ ತಾಗಿ ಸುಟ್ಟೋಗುತ್ತೆ. ಅಷ್ಟೇ, ಒಂದೇ ಸಮನೆ ಆತನಿಗೆ ಆಶ್ಚರ್ಯವಾಗುತ್ತೆ. ಯಾಕಂದ್ರೆ ಉರಿತಿರೋ ಪುಸ್ತಕದಿಂದ ಒಂದು ಬಂಗಾರದ ಅಕ್ಷರಗಳು ಆಚೆ ಬರುತ್ತೆ. ನಂತರ ಅದನ್ನ ನೋಡಿದ ವಿಶ್ವಜಿತ ಆಶ್ಚರ್ಯದಿಂದ ಅದನ್ನ ನೋಡ್ತಾನೆ ಇರ್ತಾನೆ. ವಿಶ್ವಜಿತ್ ಸ್ಪಂದಿಸಬೇಕಾದ್ರೇನೆ ಅಕಸ್ಮಾತ್ ಆಗಿ ಆ ಬಂಗಾರ ಪತ್ರದಲ್ಲಿರುವ ಅಕ್ಷರಗಳು ಇದ್ದಕ್ಕಿದ್ದ ಹಾಗೆ ಗಾಳಿಯಲ್ಲಿ ತೇಲಾಡಿ ಆತನ ಶರೀರಕ್ಕೆ ಬಂದು ತಾಕುತ್ತೆ.